ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೇಜ್. ರಾಮದುರ್ಗ ತಾಲೂಕು ಮೊಬೈಲ್ ಹಾಗೂ ಎಲೆಕ್ಟ್ರಿಕಲ್ ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್ ವತಿಯಿಂದ ಇಂದು ರಕ್ತದಾನ ಶಿಬಿರ ನಡೆಯಿತು. ರಾಮದುರ್ಗ ಪಟ್ಟಣದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಮೊದಲಿಗೆ ರೋಗಿಗಳಿಗೆ ಹಣ್ಣು ಹಂಪಲ ನೀಡಿ ನಂತರ ಅಸೋಸಿಯೇಷನ್ ಸದಸ್ಯರು ಹಾಗೂ ಸಾರ್ವಜನಿಕರ ರಕ್ತದಾನವನ್ನು ಮಾಡಿದರು. ಈ ವೇಳೆ ಅಸೋಸಿಯೇಷನ್ ಅಧ್ಯಕ್ಷರಾದ ಚಿದಾನಂದೊಡಮನಿಯವರು ರಕ್ತದಾನ ಮಾಡುವ ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಸಂಘದಿಂದ ಏನಾದರೂ ಸಾಮಾಜಿಕ ಕಾರ್ಯ ಮಾಡಬೇಕು ಎಂದು ಚರ್ಚೆ ಮಾಡಿದಾಗ ನಮ್ಮ ಸಂಘದ ಎಲ್ಲ ಸದಸ್ಯರು ರಕ್ತದಾನ ಮಾಡುವುದಾಗಿ ತಿಳಿಸಿದರು. ಈ ನಿಟ್ಟಿನಲ್ಲಿ ಇಂದು ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ತಾಲೂಕು ಆರೋಗ್ಯ ಅಧಿಕಾರಿಗಳು, ರಕ್ತ ಭಂಡಾರದವರು ತುಂಬಾ ಸಹಾಯ ಮಾಡಿದ್ದು ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು. ನಂತರ ಮಾತನಾಡಿದ ಪಾಥಾಲಜಿಸ್ಟ್ ವೈದ್ಯರಾದ ಆರ್ಚಿ ಪಾಟೀಲ್ ಮಾತನಾಡಿ, ರಕ್ತದಾನ ಬಹಳ ಮುಖ್ಯವಾಗಿದ್ದು ನಮ್ಮ ರಕ್ತದಾನದಿಂದ ಸಾಕಷ್ಟು ಜನರಿಗೆ ಅನುಕೂಲವಾಗಲಿದೆ. ಹೀಗಾಗಿ ಈ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು ನಿಜಕ್ಕೂ ಶ್ಲಾಘನೀಯ ಎಂದು ತಿಳಿಸಿದರು. ಇನ್ನು ಈ ವೇಳೆ ಅಸೋಸಿಯೇಷನ್ ಅಧ್ಯಕ್ಷರಾದ ಚಿದಾನಂದೊಡಮನಿ, ಉಪಾಧ್ಯಕ್ಷರಾದ ನಾಸಿರ್ ಖಾಜಿ, ವೈದ್ಯಾಧಿಕಾರಿಗಳಾದ ಎಂಬಿ ತಡಹಾಳ್, ಡಾಕ್ಟರ್ ಚೌಹಾಣ್, ಡಾಕ್ಟರ್ ಮಹಾಂತೇಶ್ ದೊಡ್ಮನಿ ಸೇರಿದಂತೆ ಅಸೋಸಿಯೇಷನ್ ಸರ್ವ ಸದಸ್ಯರು, ರಕ್ತ ಭಂಡಾರದ ಸಿಬ್ಬಂದಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಆರ್ ನ್ಯೂಸ್ ಕನ್ನಡ. ಹೊರಗಡೆ ಹಿಡ್ಕೊಂಡು ಒಳಗಿನವ್ರಿಗೂ ತಾವು ಉತ್ಸುಕರಾಗಿ ಆಟ ಆಡೋದು, ಎಲ್ಲರನ್ನೂ ಕೂಡಿಸ್ಕೊಂಡು ಇದು ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿದ್ಮೇಲೆ ನನಗೂ ಒಂದು ಭಾಳ ಖುಷಿ ಅನಿಸ್ತು. ಅಂತಂದರೆ ಇದು ರಕ್ತದಾನ ಶಿಬಿರ ಭಾಳ ಒಂದು ಒಗ್ಗಟ್ಟು ಇಂಪಾರ್ಟೆಂಟ್. ಇದು ಎಲ್ಲರನ್ನೂ ಕೂಡಿಸುತ್ತೆ, ರಕ್ತದಾನ ಶಿಬಿರ ಕೂಡಿಸ್ಬಿಡ್ತು. ನಾನು ಮೊದಲು ಬೆಳಗಾಂ ರಕ್ತ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ರಾಮದುರ್ಗ ಲ್ಯಾಬಿಗೆ ಬಂದಿದ್ದೆ. ನಾನು ಒಂದು ತಿಂಗಳು ಆಯ್ತು ಅನಿಸ್ತದೆ. ನಮ್ಮ ಬಿಮ್ಸ್ ರಕ್ತ ಕೇಂದ್ರ ಒಂದು ಮದರ್ ಬ್ಲಡ್ ಬ್ಯಾಂಕ್ ಅಂತ ಕರಿತೀವಿ. ಅದರಂದ್ರೆ 11 ನಮ್ಮ ಸ್ಟೋರೇಜ್ ಸೆಂಟರ್ಸ್ ಎಲ್ಲ ತಾಲೂಕಿನಲ್ಲೂ ಕೂಡ ನಮ್ಮ ಎಲ್ಲ ಹಿಂಗೆ ಮಾತಾಡೋದು ಕೇಳಿಸ್ತೀವಿ. ಪ್ರತಿ ತಾಲೂಕಿಗೆ ನಮ್ಮ ಬಿಮ್ಸ್ ಬ್ಲಡ್ ಸೆಂಟ್ರು ರಕ್ತವನ್ನು ತಂದು ಕೊಡ್ತಾ ಇರ್ತೀವಿ. ಪ್ರತಿ ತಿಂಗಳು ಒಂದು 1200ರಿಂದ 1300 ರಕ್ತವನ್ನು ಕಲೆಕ್ಟ್ ಮಾಡಿ ಅವರು ಎಲ್ಲ ಕಡೆ ಬ್ಲಡ್ಡನ್ನು ಕೊಡುವಂಥ ಒಂದು ಮಹತ್ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಸೊ ನಾನು ಇವತ್ತೇನು ಒಂದು 2 ನಿಮಿಷದಲ್ಲಿ ಏನು ಹೇಳ್ತೇನೆ ಅಂತಂದ್ರೆ, ತಾವೆಲ್ಲ ಇವತ್ತು ರಕ್ತವನ್ನು ಕೊಡ್ತೀರಿ. ಈ ರಕ್ತವನ್ನು ತೆಗೆದುಕೊಂಡು ಹೋಗಿ ನಾವು ಬಿಮ್ಸ್ ರಕ್ತ ಕೇಂದ್ರದಲ್ಲಿ ಬೇರೆ ಬೇರೆ ರೋಗಿಗಳಿಗೆ ಕೊಡ್ತೀವಿ. ನಾವು ಮೊದಲನೇದಾಗಿ ನಾವು ಪ್ರತಿದಿನ ಬಿಮ್ಸ್ ರಕ್ತ ಕೇಂದ್ರದಲ್ಲಿ ಅದರಲ್ಲಿ 15ರಿಂದ 20 ಗರ್ಭಿಣಿ ಸ್ತ್ರೀ ಇರಬೇಕು ಸರ್. ಡೆಲಿವರಿ ಟೈಮಲ್ಲಿ, ಡೆಲಿವರಿಗಿಂತ ಮುಂಚೆ, ಡೆಲಿವರಿ ಆದಮೇಲೆ ಏನಾದರೂ ಕಾಂಪ್ಲಿಕೇಶನ್ ಆಗಿತ್ತಂದ್ರೆ ಅವ್ರಿಗೆ 15ರಿಂದ 20 ಬ್ಲಡ್ ಯೂನಿಟ್ಸ್ ಅವ್ರಿಗೆ ಹೋಗ್ತವೆ. ಎರಡನೇದು ಅಪಘಾತಗಳು ಸರ್, ಆಕ್ಸಿಡೆಂಟ್ಸ್, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್, ಅವ್ರಿಗೆ 10ರಿಂದ ಒಂದು 14-15 ಅವ್ರಿಗೆ ಹೋಗ್ತವೆ. ಮಲ್ಟಿಪಲ್ ಪಾಲಿಟ್ರಾಮಾ ಅಂತ ಏನು ಕರಿತೀವಲ್ಲ, ಆ ಕೇಸಸ್ಗೆ ಬ್ಲಡ್ ಹೋಗ್ತದೆ. ಮೂರನೇದು ಎಲೆಕ್ಟಿವ್ ಸರ್ಜರೀಸ್, ಅಂದರೆ ನಾವು ಆಪ್ರೇಷನ್ಸ್ ಎಲ್ಲ ಮಾಡ್ತಾರೆ, ಹರ್ನಿಯಾ, ಹೈಡ್ರೋಸ್, ಇಂಥವೆಲ್ಲ ಸರ್ಜಿಕಲ್ ಕೇಸಿಗೆ ಹೋಗ್ತದೆ. 4ನೇದು ರಕ್ತಹೀನತೆ, ಈ ಕೇಸಿಗೆ 4ನೇದು ಹೋಗ್ತದೆ. 5ನೇದು ಕ್ಯಾನ್ಸರ್ ಪೇಷಂಟ್ಸ್. 6ನೇದು ಹಿಮೋಫಿಲಿಯಾ ಮತ್ತು ಥೆಲಸೇಮಿಯಾ ಅಂತ ಹೇಳಿ ಕೆಲವೊಂದು ರೇರ್ ಡಿಸೀಸು. ಈ ಮಕ್ಕಳಿಗೆ ಪ್ರತಿ ತಿಂಗಳು ನಾವು ಬ್ಲಡ್ ಕೊಡಬೇಕಾಗಿರ್ತದೆ ಈ ಮಕ್ಕಳಿಗೆ. ನೆಕ್ಸ್ಟ್ 7ನೇದು ಡಯಾಲಿಸಿಸ್ ಪೇಷಂಟ್ಸ್ ಹೋಗ್ತೀವಿ. ಸೊ ಇಷ್ಟು ಈ ರೀತಿಯಲ್ಲಿ ನಾವು ರಕ್ತವನ್ನು ನಾವು ವಿಂಗಡಣೆ ಮಾಡ್ತೀವಿ. ಎಲ್ಲೆಲ್ಲಿ ಹೋಗ್ತದೆ ಅಂತ ಒಂದು 40ರಿಂದ 45 ಯೂನಿಟ್ ಬ್ಲಡ್ ಅಲ್ಲಿ ಹೋಗ್ತದೆ ಪ್ರತಿ ದಿವಸ. ಸೊ ಇದರಲ್ಲಿ ಈಗ ನೀವು ರಕ್ತವನ್ನು ಏನು ಕೊಟ್ಟಿರ್ತೀರಲ್ಲ, ನಮ್ಮ ಶರೀರದಲ್ಲಿ 4.5ರಿಂದ 5 ಲೀಟರ್ ಪ್ರಮಾಣವಂಥ ಬ್ಲಡ್ ನಮ್ಮ ಶರೀರದಲ್ಲಿ ಯಾವತ್ತೂ ಪ್ರೆಸೆಂಟ್ ಇರ್ತದೆ. 4.5ರಿಂದ 5 ಲೀಟರ್ ಬ್ಲಡ್. ಇವತ್ತಿನ ದಿವಸ ಕ್ಯಾಂಪಲ್ಲಿ ನೀವು 350 ml 4 ಅನ್ನ ಸೇರಿ ನಾವು ಸಭೆಯನ್ನು ಮಾಡಿ ತದನಂತರ ಎಲ್ಲ ಒಪ್ಪಿಗೆಯನ್ನು ತಗೊಂಡು ನಾವು ಈ ಒಂದು ಶಿಬಿರವನ್ನು ನಾವು ಆಯೋಜಿಸಿದ್ದೇವೆ. ಇದು ಮೊದಲನೇ ವರ್ಷ. ನಾವು ಇನ್ನು ಮುಂಬರುವ ವರ್ಷಗಳಲ್ಲಿ ಇದಕ್ಕಿಂತ ಹೆಚ್ಚಿನ ರೀತಿ ನಾವು ಮಾಡಬೇಕು ಅನ್ನೋ ನಮ್ಮ ಕನಸೈತಿ. ನಾವು ಅಂದ್ಕೊಳ್ತೀವಿ. ವಿಶೇಷವಾಗಿ ಬ್ಲಡ್ ಡೊನೇಟ್ ಮಾಡೋದ್ರಿಂದ BP, ಶುಗರ್ ಇಂಥ ಹಲವಾರು ರೋಗಗಳ ನಿರ್ಮೂಲನ ಮಾಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇವೆ. ಹಾಗಾಗಿ ನಾವು ಸ್ವಯಂ ಪ್ರೇರಿತ, ಈಗ ನಾವು ಅಷ್ಟೇ ಅಲ್ಲ, ಇನ್ನೂ ನಾವು ಕೊಡ್ತೇವೆ ಅಂತೇಳಿ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನಾವು ಅವರಿಗೂ ಕೂಡ ನಮ್ಮ ಅಸೋಸಿಯೇಷನ್ ವತಿಯಿಂದ ತುಂಬ ರೀತಿಯಾದ ಧನ್ಯವಾದಗಳನ್ನು ಹೇಳ್ತಾ, ಈ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಎಲ್ಲರೂ ಸೇರಿ ಯಶಸ್ವಿಗೊಳಿಸೋಣ, ಎಲ್ಲರೂ ಕೈ ಜೋಡಿಸಿ ಅಂತ ಹೇಳ್ತಾ ನಾನು ಒಂದು ಪ್ರಾಸ್ತಾವಿಕ ಮಾತನ್ನ ವಿರಾಮ ಹೇಳ್ತೀನಿ.